ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನನ್ನ ಬರ್ಡೇ, ಇದು ಬರ್ಡೇ ವ್ಲಾಗ್ ಅಂತಲೇ ಹೇಳ್ಬೋದು. ನಮ್ಮ ಯಜಮಾನ್ರು ಇಲ್ಲೆಲ್ಲೋ ಬನ್ನೇರುಘಟ್ಟಕ್ಕೆ ಕರ್ಕೊಂಡು ಬಂದಿದ್ದಾರೆ. ಸೊ ನನ್ನದು ಔಟ್ಫಿಟ್ ಇದು ಬರ್ಡೇದು. ಇಲ್ಲಿ ಈ ಔಟ್ಫಿಟನ್ನು ನೀವು ಬೇಕಾದರೆ ನನ್ನ ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ನ ಹಾಕ್ತೀನಿ. ಸೊ ನೀವು ಹೋಗಿ ಬೈ ಮಾಡ್ಬೋದು. ಬನ್ನಿ, ಬನ್ನೇರುಘಟ್ಟನ ಎಕ್ಸ್ಪ್ಲೋರ್ ಮಾಡೋಣ. ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಏನೇನಿದೆ, ನಾವು ಏನೇನು ಮಾಡ್ತೀವಿ ಬನ್ನೇರುಘಟ್ಟದಲ್ಲಿ, ಆ್ಯಂಡ್ ಈ ಡೇ ಪೂರ್ತಿ ಏನು ಮಾಡ್ತೀನಿ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ವೆಲ್ಕಮ್ ಬ್ಯಾಕ್. ಬನ್ನೇರುಘಟ್ಟಕ್ಕೆ ಬಸ್ಸು ವ್ಯವಸ್ಥೆ ಕೂಡ ಇದೆ. ಇಲ್ಲಿ ನೀವು ನೋಡ್ತಿರ್ಬೋದು ಬಸ್ ಸ್ಟಾಪ್ ಕೂಡ ಇದೆ, BMTC. ಗೈಸ್, ಇದೆ ಬನ್ನೇರುಘಟ್ಟ ಎಂಟ್ರಿ ಅಂತಲೇ ಹೇಳ್ಬೋದು. 2 ಎಂಟ್ರಿ ಹಿಂಗಿದೆ. ಟಿಕೆಟ್ ತೊಗೋಬೇಕು ಒಳಗಡೆ ಹೋಗಿ. ಬನ್ನಿ ಒಳಗೆ ಟಿಕೆಟ್ ತೊಗೊಳ್ಳೋಣ. ಹೀಗಿದೆ ಎಂಟ್ರೆನ್ಸ್. ಲೆಟ್ಸ್ ಗೋ. ಗೈಸ್, ತಿನ್ನೋಕ್ಕೆ ಎಲ್ಲದಕ್ಕೂ ಸ್ಟಾಲ್ ಇದೆ. ಇಲ್ಲೇನೋ ಕುತ್ಕೊಳ್ಳೋಕ್ಕೆಲ್ಲ ತುಂಬ ಚೇರ್ಗಳಿದೆ. ಸುತ್ತಮುತ್ತ ವೈಬ್ ಹಿಂಗಿದೆ, ಚೆನ್ನಾಗಿದೆ ಒಂಥರ. ನಾನಂತ ಫಸ್ಟ್ ಟೈಮ್ ಬನ್ನೇರುಘಟ್ಟಕ್ಕೆ ಬರ್ತಾಯಿದ್ದೀನಿ. ಬನ್ನೇರುಘಟ್ಟ ಯಾರ್ಯಾರು ನೋಡಿದ್ದೀರಾ ನನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ಗೈಸ್, ಇಲ್ಲಿ ನಮ್ಮ ಥಿಂಗ್ಸ್ನ ಏನಾದರೂ ಇಡೋಕ್ಕೆ ಆ ಥರ ಏನಾದರೂ ಪ್ಲೇಸ್ ಏನಾದರೂ ಬೇಕಿದ್ರೆ ಇಲ್ಲಿ ಇಟ್ಕೋಬೋದು. ATM ಕೂಡ ಅಲ್ಲಿ ಇದೆ. ಸೊ ನೋ ಪ್ರಾಬ್ಲಮ್. ಏನಾದ್ರು ನಮಗೆ ಇಟ್ಕೊಂಡು ಕ್ಯಾರಿ ಮಾಡೋಕ್ಕಾಗಲ್ಲ ಅಂದರೆ ಇಲ್ಲಿ ಇಟ್ಬಿಟ್ಟು ಹೋಗ್ಬೋದು. ಸೊ ಗೈಸ್, ನಮಗೆ ಟಿಕೆಟ್ ಕೌಂಟ್ರೇ ಸಿಗ್ತಿರ್ಲಿಲ್ಲ. ಅಲ್ಲಿ ನೋಡಿ, ಅಲ್ಲೆಲ್ಲ ತುಂಬ ಹಿಂಗೆಲ್ಲ ಇದೆಯಲ್ವಾ. ಸೊ ಎಲ್ಲಪ್ಪ ಅಂತ ಹುಡುಕ್ತಿದ್ವಿ. ಫೈನಲಿ ನಮ್ಗೆ ಟಿಕೆಟ್ ಕೌಂಟ್ರ್ ಸಿಕ್ತು ನಮ್ಮ ಯಜಮಾನ್ರಿಗೆ. ಇದೆ ನೋಡಿ ಟಿಕೆಟ್ ಕೌಂಟ್ರ್. ಟಿಕೆಟ್ ತೊಗೊಳ್ಳೋದು ಒಂದೊಂದು ಕಡೆ ಒಂದೊಂದು ಥರ ಇದೆ. ಸಫಾರಿಗೆ ಹೋಗೋದು, AC ಸಫಾರಿ, AC ಗಾಡೀಲಿ ಹೋಗೋದು, ಆ ಥರದಕ್ಕೆಲ್ಲ ಬೇರೆ ಬೇರೆ ಬ್ಲಾಕ್ಸ್ ಇದೆ. ನಾವೇ ಬುಕ್ ಮಾಡ್ಕೊಳ್ಳೋ ಥರನೂ ಆಪ್ಷನ್ ನೋಡಿ ಇಲ್ಲಿ ಬರ್ತಾ ಇದೆ. ಬಟ್ ಇನ್ನೂ ಸ್ಟಾರ್ಟ್ ಮಾಡಿಲ್ಲ, ರೆಡಿ ಮಾಡ್ತಾ ಇದ್ದಾರೆ. ನಾನು ಹೇಳ್ತೀನಿ ನಿಮಗೆ ಎಷ್ಟು ಟಿಕೆಟ್ ಪ್ರೈಸ್ ಅಂತ. ಬನ್ನಿ. ಸೊ ಗೈಸ್, ನಾವು ತೊಗೊಂಡಿರೋದು ಬಸ್ ಸಫಾರಿ. ACನೂ ಇದೆ, ನಾನ್ ACನೂ ಇದೆ. ನಾವು ನಾನ್ AC ತೊಗೊಂಡಿದ್ದೀವಿ. ಒಬ್ರಿಗೆ 350 ರುಪೀಸ್ ಇದೆ. ಸೊ ನಾವು ಇಬ್ಬರು ಹೋಗ್ತಿರೋದ್ರಿಂದ 700. ಇದಕ್ಕೆ ಹೇಳ್ಬಿಟ್ಟು ಅವರು ಫಸ್ಟ್ ಲೆಫ್ಟ್ ಹೋಗೋಕೆ ಹೇಳಿದ್ರು. ಸೊ ದಿಸ್ ಇಸ್ ಫಸ್ಟ್ ಲೆಫ್ಟ್. ಹೋಗೋಣ ಬನ್ನಿ. ನಮ್ಮ ಮನೆಯವ್ರು ಹೋಯ್ತಾರೆ. ಫಸ್ಟ್ ನೀನು ವೀಡಿಯೋ ಮಾಡ್ಕೊಂಡು ಬಾ, ನಾನು ಹೋಗ್ತೀನಿ ಅಂತ. ಈ ಲೈನ್ ಬಂದು ಬಸ್ ಒಳಗಡೆ ಕುತ್ಕೊಳ್ಳೋಕ್ಕೆ. ಸೊ ಅಲ್ಲಿ ಎಷ್ಟು ಜನ ಕುತ್ಕೋಬೋದು ಅಷ್ಟು ಜನನೂ ಲೈನ್ ಪ್ರಕಾರ ಹೆಂಗೆ ಕೂರಿಸಿರ್ತಾರೆ, ಎಷ್ಟು ಜನ ಹೋಗ್ಬೋದು ಅಷ್ಟು ಜನನ ಬಿಡ್ತಾರೆ. ಗೈಸ್, ನಾವು ಡ್ರೈವರ್ ಪಕ್ಕನೇ ಕುತ್ಕೋತಾ ಇದ್ದೀವಿ. ಏನು ಕಾಣಿಸುತ್ತೆ ಅನ್ನೋ ಗೊತ್ತಿಲ್ಲ. ಇಲ್ಲಿಂದ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ತವ್ರೆ. ಕಾಣಿಸ್ತಾ ಇದ್ರೆ ಡ್ರೈವರ್ ನಿಲ್ಲಿಸ್ಬಿಡೋಣ ಅಂದ್ಕೊಂಡ್ಬಿಟ್ಟಿದ್ದೀವಿ. ಸೆಕೆಂಡ್ ಬಸ್ ಹೋದರೆ ಸಾಕು. ಎಲ್ಲ ಬಂದಿದ್ದೀವಿ, ಬಸ್ ಹೊರಡಬೇಕಷ್ಟೆ. ಗೈಸ್, ಬಸ್ ಹೊರಟೈತೆ. 1 hour ಇರತ್ತೆ ಸಫಾರಿ. ಲೆಟ್ಸ್ ಸ್ಟಾರ್ಟ್ ದ ಸಫಾರಿ. ಸಫಾರಿ ಸ್ಟಾರ್ಟ್ ಆಗಿದ್ದ ತಕ್ಷಣವೇ ನಾವು ಫಸ್ಟ್ ಕಾಣಿಸ್ತಾ ಇರೋದು ಎಲಿಫೆಂಟು. ನನಗೆ ಬೇಬಿ ಎಲಿಫೆಂಟ್ ಅಂದರೆ ತುಂಬ ಇಷ್ಟ. ಇಲ್ಲಿ ನೋಡಿ ಎಷ್ಟು ಕ್ಯೂಟಾಗಿದೆ. ನೈಸ್. ಇಲ್ಲೊಂದಿದೆ, ಇಲ್ಲೊಬ್ರು ದೊಡ್ಡವರಿದ್ದಾರೆ. ನೀಲ್ಗ ಇದೆ ನೋಡಿ ಗೈಸ್, ಇಲ್ಲಿ ಏನು ಸಾಕತ್ತಾಗಿ ನಿಂತೈತೆ. ಇಲ್ಲಿ ಜಿಂಕೆ ಸಾರಂಗ 2 ಇದೆ ನೋಡಿ ಗೈಸ್, ಚೆನ್ನಾಗಿದೆ. 2 ಒಟ್ಟಿಗೆ ಇದೆ. ಲೈವ್ ಆಗಿ ನೋಡ್ತಾ ಇದ್ದೀವಿ, ತುಂಬ ಚೆನ್ನಾಗಿದೆ ಗೈಸ್. ವೈಲ್ಡ್ ಬೆಫಲೋ ಇದೆ ನೋಡಿ. ಯಾಕೋ ಆ ಕಡೆ ಮುಖ ಮಾಡ್ಕೊಂಡವ್ರೆ. ಒಂಚೂರು ನೋಡಿ ಈ ಕಡೆ. ಎಮ್ಮೆ ಎಲ್ಲ ಇದೆ ನೋಡಿ ಗೈಸ್. ಕಾಡೆಮ್ಮೆ ಇದೆ, ಚಿಂಕಿಗಳಿದ್ದಾವೆ. ಎಲ್ಲ ಮಲ್ಕೊಂಡು ರೆಸ್ಟ್ ಮಾಡ್ತವೆ ಬಿಸಿಲು ಅಂತ. ಜೂನ್ ಜುಲೈ ಟೈಮಲ್ಲಿ ಬರಬೇಕಂತೆ. ಗ್ರೀನರಿ ಆಗಿರುತ್ತೆ ಅಂದರು. ಇಲ್ಲಾಂದರೆ ಒಂದು ಮಾರ್ನಿಂಗ್ ಬರಬೇಕು 9:30, ಇಲ್ಲಾಂದರೆ ಈವ್ನಿಂಗ್ ಬರಬೇಕು ಅಂತ ಹೇಳ್ತಾರೆ ಗೈಸ್. ಆನೆ ಎಷ್ಟಿದೆ. ಇಲ್ಲೊಂದು ಬೇಬಿ ಎಲಿಫೆಂಟ್ ಇದೆ ನೋಡಿ, ಮಲ್ಕೊಂಡಿದೆ ಆರಾಮಾಗಿ. ವಾವ್, ಎಲ್ಲ ಕ್ಯಾಮ್ರಾಗೆ ಪೋಸ್ ಕೊಡ್ತಾ ಇದ್ದಾವೆ. ದೊಡ್ಡ ಎಲಿಫೆಂಟ್ ಕಾಣಿಸ್ತಾ ಇದೆ ನೋಡಿ. ಇಲ್ಲಿ ಮಲಗಿದ್ದಾರೆ ನೋಡಿ ಒಬ್ಬರು ಬೇಬಿ ಎಲಿಫೆಂಟ್. ಗೈಸ್, ಇಲ್ಲೂ ಒಂದು ಬೇಬಿ ಎಲಿಫೆಂಟ್ ಐತೆ, ಅದು ಮಲಗೈತೆ. ಚೆನ್ನಾಗಿದೆ. ಇದ್ರಲ್ಲಿ ನೋಡಿ ಗೈಸ್, 2-3 ಬೇಬಿ ಎಲಿಫೆಂಟ್ಸ್ ಇದೆ. ಅಯ್ಯೋ, ಫುಲ್ಲು ಒಂದು ದೊಡ್ಡ ಗ್ಯಾಂಗೇ ಇದೆ ಇಲ್ಲಿ. ಎಲ್ಲರೂ ಆರಾಮಾಗಿ ತಿನ್ಕೊಂಡು ನೀರು ಕುಡ್ಕೊಂಡಿದ್ದಾರೆ. ಬೇಬಿ ಎಲಿಫೆಂಟ್ ಕಾಣಿಸ್ತಾ ಇದೆಯಾ?
ಎಲ್ಲ ಅಮ್ಮನ ಕೆಳಗಡೆ ಉಸ್ಕೊಂಡು ಬಿಟ್ಟಿದ್ದಾವೆ ಗೈಸ್. ಬೇಬಿ ಎಲಿಫೆಂಟ್ ನೋಡ್ತಾ ಇದ್ದೀವಿ. ಗಾಡಿ ಹೆಂಗೋ ಆನೆ ಹತ್ರನೇ ನಿಂತಿದೆ. ಎಷ್ಟೊಂದು ಆನೆ ಇದೆ ಗೊತ್ತಾ. ಆದರೆ ನನ್ನ ಫೇವ್ರೆಟ್ ಬೇಬಿ ಎಲಿಫೆಂಟ್ ನೋಡಿದೆ ಇವತ್ತು ನನ್ನ ಬರ್ಡೇ ದಿವಸ. ತುಂಬ ಖುಷಿ ಆಗ್ತಾಯಿದೆ ನನಗೆ. ಇನ್ನೂ ಟೈಮ್ ಇದೆ ತುಂಬ. ನೋಡೋಣ ಏನೇನು ನಮಗೆ ನೋಡೋಕ್ಕೆ ಸಿಗುತ್ತೆ ಇವತ್ತು ಅಂತ. ಎಲಿಫೆಂಟ್ ನೋಡ್ತಾ ಇದ್ದೀವಿ, ಆಮೇಲೆ ಜಿಂಕೆ, ಸಾರಂಗ ಇದೆಲ್ಲ ನೋಡಾಯಿತು. ನೆಕ್ಸ್ಟ್ ಏನು ಸಿಗುತ್ತೆ ನೋಡೋಣ. ಗೈಸ್ ಕರಡಿಗಳು ನೋಡಿ ಗೈಸ್, ಕರಡಿಗಳು ಆರಾಮಾಗಿ ಮಲ್ಕೊಂಡೆ ಮರದ ಮೇಲೆ ಒಂದಿದೆ. ಕೆಳಗಡೆ ಎಲ್ಲ ಲೆಪರ್ಡ್ ಇದೆ ನೋಡಿ ಹೆಂಗೆ ಹೋಗ್ತಾ ಇದೆ. ರಾಜಾರೋಷವಾಗಿ ಹೋಗ್ತಾ ಇದೆ ಲೆಪರ್ಡ್. ಹೊರಟೋಗ್ತಾ ಇದೆ ನೋಡಿ, ಮಸ್ತಾಗಿದೆ. ಹತ್ರನೇ ಏನಣ್ಣ ಇಷ್ಟ ಹತ್ರ ನಿಲ್ಸಿದ್ದೀರಾ? ನೋಡಿ ಗೈಸ್ ತಿರುಗ್ತಿಲ್ಲ ಅದು. ಗಾಡಿ ನಿಂತೈತೆ ಇದ್ದಾರೆ ತಿರುಗ್ತಿಲ್ಲ. ತಿರುಗು ತಿರುಗು ತಿರುಗು. ಗೈಸ್ ಲಯನ್ ಇದೆ ನೋಡಿ ಇಲ್ಲಿ. 17 ಲಯನ್ಸ್ ಇದೆ ಅಂತೆ. ಮುಂದೆನೆ ತಗೊಂಡೋಗಿ ನಿಲ್ಲಿಸ್ತವ್ರು ಡ್ರೈವರ್ ಅಣ್ಣ ನೋಡಿ ಗೈಸ್. ತೋರಿಸ್ತೀನಿ ಇಲ್ಲಿ ನೋಡಿ ಲಯನ್. ಮಸ್ತಾಗಿದೆ. ಬಿಸಿಲು ಕಾಯ್ತಾ ಇತ್ತು ಗೈಸ್. ವೈಟ್ ಟೈಗರ್ ಇದೆ ನೋಡಿ ಇಲ್ಲಿ, ಬೋನ್ ಒಳಗಿದೆ. ಅಷ್ಟು ಸರಿಯಾಗಿ ಕಾಣಿಸ್ತಿಲ್ಲ, ಬಟ್ ವೈಟ್ ಟೈಗರ್ ಇದೆ ಇಲ್ಲಿ ಗೈಸ್. ನೋಡಿ ಗೈಸ್ ನಮ್ಮನೆ ನೋಡ್ತಾ ಇದೆ. ಅಪ್ಪ ಸೀರಿಯಸ್ ಆಗಿ ಭಯ ಆಯ್ತೈತೆ. ಮಸ್ತಾಗೈತೆ. ಸಿಕ್ಕಾಪಟ್ಟೆ ದೊಡ್ಡ ಟೈಗರ್ ವಾಪಸ್ ಹೋಗ್ತಾ ಇದ್ದಾರೆ ಪುಣ್ಯ. ಇಲ್ಲಿಗೆ ಸಫಾರಿ ಮುಗಿಯುತ್ತೆ. ಸೊ ನಾವು ಅಲ್ಲಿ ಸಫಾರಿ ಮುಗಿಸಿ ನೆಕ್ಸ್ಟ್ ಈ ಕಡೆ ಒಳಗಡೆ ನಡ್ಕೊಂಡು ಹೋಗ್ಬೋದು. ಅಲ್ಲಿ ಝೂ ಇರುತ್ತೆ. ಸೊ ಝೂ ಹೋಗೋಣ ಅಂತ ಲೆಟ್ಸ್ ಗೋ. ನಾವು ಏನು ಸಫಾರಿಗೆ ಟಿಕೆಟ್ ತೊಗೊಂಡಿರ್ತೀವಿ ಆ ಟಿಕೆಟಲ್ಲೇ ನಾವು ಫ್ರೀಯಾಗಿ ಝೂನ ನೋಡಬಹುದು. ಸೊ ನೀವು ಹಂಗೆ ತೊಗೊಂಡ್ರೆ ಬೆಸ್ಟು. ಸಫಾರಿಗೆ ಟಿಕೆಟ್ ತೊಗೊಳ್ಳಿ, ಅದಾದಮೇಲೆ ಝೂನ ನೋಡ್ಕೊಂಡು ಹೋಗಿ. ಅಲ್ಲಿ ಬಟರ್ಫ್ಲೈದು ಇತ್ತು, ಅದಕ್ಕೆ ಪೇ ಮಾಡಬೇಕಾಗತ್ತೆ. ಇದಕ್ಕೇನು ಪೇ ಮಾಡೋಂಗಿಲ್ಲ. ಸೊ ನಮ್ಮದು ಸಫಾರಿ ಮುಗಿದಿದೆ. ನೆಕ್ಸ್ಟ್ ಇವಾಗ ನಾವು ಝೂ ನೋಡೋಕೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಸೊ ಗೈಸ್ ನಾವು ಝೂ ಒಳಗೆ ಬಂದಿದ್ದೀವಿ. ಝೀಬ್ರಾ ಇದೆ ಇಲ್ಲಿ ನೋಡಿ, ಝೀಬ್ರಾ. ವಾಟ್ ನೆಕ್ಸ್ಟ್? ಸೊ ಗೈಸ್ ಇಲ್ಲಿ 2 ಜಿರಾಫೆ ಇದೆ. ರಾಯಲ್ ಬೆಂಗಾಲ್ ಟೈಗರ್ಸ್ ಅಂತೆ. ಇಲ್ಲಿ ಮಲಗಿದ್ದಾರೆ ನೋಡಿ, ಕಾಣಿಸ್ತಾ ಇದೆಯಾ? ಇಲ್ಲಿ ಇಲ್ಲಿ ಮಲಗಿದ್ದಾರೆ. ಇಲ್ಲಿ ಮಲ್ಕೊಂಡಿದ್ದಾರೆ. ಎರಡಿದೆ. ಸ್ಲೀಪಿಂಗ್ ಟೈಮ್ ಅನಿಸುತ್ತೆ. ಸೊ ಮಲ್ಕೊಂಬಿಟ್ಟವೆ. ಗೈಸ್ ಕಾಣಿಸ್ತಾ ಇದೆಯಾ? ಕರಡಿ ಆಟ ಆಡ್ತಾ ಇದೆ ಅಂತ ಕಾಣಿಸ್ತಾ ಇದೆಯಾ? ನೋಡಿ ಎಷ್ಟು ಚೆನ್ನಾಗಿ ಆಡ್ತಾ ಇತ್ತು. ಅದು ಒಂದೇ ಐತೆ ಪಾಪ. ಗೈಸ್ ಹಿಪ್ಪೋಪೊಟಮಸ್ ನೋಡಿ ಗೈಸ್ ಹೇಗೈತೆ. ಫುಲ್ ಮುಳುಗೋಗೈತೆ ಗೈಸ್. ಝೂ ಅಲ್ಲಿರೋ ಆನೆಗಳು ನೋಡಿ. ಒಬ್ಬರಾಯಿತು. ಒಟ್ಟು 3 ಇದೆ. ಎಷ್ಟು ಚೆಂದ ಇದೆ ನೋಡಿ. ಮುಗೀತು. ಸೊ 350 ಬರುತ್ತೆ. ಯಾಕಂದರೆ ನಾವು ಸಫಾರಿಗೆ ಹೋದಾಗ ತುಂಬ ಪ್ರಾಣಿಗಳನ್ನ ನೋಡಿದ್ವಿ. ಸೊ ಸಫಾರಿಗೆ ಹೋದಾಗ ಏನು ನಿಮ್ಗೆ ಜಾಸ್ತಿ ಪ್ರಾಣಿಗಳು ಕಾಣಿಸುತ್ತೆ
ಅದೇ ನಾವು ಕೊಟ್ಟಿರೋ ಮನೆಗೆ ವರ್ತ್ ಅನ್ಬೋದು. ಝೂ ಅಲ್ಲಿ ತುಂಬ ಕಮ್ಮಿ ಪ್ರಾಣಿ ಸಿಗೋದು. ಸೊ ಫಸ್ಟ್ ಸಫಾರಿಗೆ ಹೋದಾಗ ನಿಮಗೆ ಜಾಸ್ತಿ ಪ್ರಾಣಿ ಕಾಣಿಸಿದ್ರೆ ನೀವು ಲಕ್ಕಿ ಅಂತ, ಕೊಟ್ಟಿರೋ ಪ್ರೈಸ್ಗೆ ವರ್ತ್ ಅಂತ. ಸೊ ಇದು ವಿಡಿಯೋನ ಎಲ್ಲ ಯಾವ್ಯಾವ ಪ್ರಾಣಿ ಕಾಣಿಸ್ತು ಎಲ್ಲನೂ ನಾನು ಆ ವಿಡಿಯೋದಲ್ಲಿ ಹಾಕ್ತೀನಿ ನೋಡಿ. ಇಲ್ಲಿಗೆ ಈ ವಿಡಿಯೋನ ನಾನು ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀನಿ, ಏನು ಮಾಡ್ತೀನಿ, ಪಾರ್ಟ್ 2 ಅಲ್ಲಿ ಅಪ್ಡೇಟ್ ಕೊಡ್ತೀನಿ. ಸೊ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ನನ್ನ ಚಾನಲ್ನ ನೋಡ್ತಾರೆ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಮರಿದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.